ಫೋನ್ ಮಾಡಿದ್ದೀನಿ, ADC ಫೋನ್ ಮಾಡಿದ್ದೀನಿ, 28ಕ್ಕೆ ನೀವು ಬರಬೇಕು ಖುಷಿಯಿಂದ ಒಪ್ಕೊಂಡಿದ್ದಾರೆ. ಆನಂತರ ಅವ್ರ ಮೇಲೆ ಒತ್ತಡ ಬಂತು. ಅವರು ಹೇಳ್ತಾರೆ ನಮಗೆ ಒತ್ತಡ ಇದೆ ಅಂತ ಹೇಳ್ತಾರೆ. ಈವನ್ ಎಲ್ಲಿವರೆಗೆ ಅಂದರೆ ಉಸ್ತುವಾರಿ ಸಚಿವರು ಕೂಡ ಹೇಳ್ತಾರೆ ನಮಗೆ ಒತ್ತಡ ಇದೆ ಸರ್, ನಾವೇನು ಮಾಡೋಣ. ಯಾರು ಒತ್ತಡ ಅಂತ ಹೇಳೋದಿಲ್ಲ, ಸೊರಕೆ ಅವ್ರ ಒತ್ತಡ. ಕ್ರೆಡಿಟ್ಗಾಗಿ ಹೋರಾಟ ಸರ್ ಇದು, ಕ್ರೆಡಿಟ್ ಸಿಗಲಿ ಅಂತಲೇ ಹೋರಾಟ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಅದು ನಾನು ಶಾಸಕನಾಗಿದ್ದಾಗ ಅದು ಮಾಡಬೇಕು ಅಂತ ಆಸೆ ಇದೆ ನನಗೆ. ಆಯಿತು, ಗೆದ್ದು ಬರಲಿ, ಮಾಡಲಿ, ಅವರೇ ಅಧ್ಯಕ್ಷರಾಗ್ತಾರೆ. ನಾವು ಮೊನ್ನೆ ಮೀಟಿಂಗ್ ಆಯಿತು ಇದು ಸರ್ಕಾರಿ ಭೂಮಿ ಆಗಿರೋದ್ರಿಂದ ನಿಮಗೆ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಥವಾ ಯಾವುದು ಸರ್ಕಾರದ ನೋಡಿ, ಅವರು ನಮಗೆ ಎಲ್ಲ ಕಂಬಳ ಸಮಿತಿಗೆ ಅಂತಲೇ ಕೊಟ್ಟಿರ್ತಕ್ಕಂಥ ಎಲ್ಲೂ ಆಮೇಲೆ ಏನು 1 ರೂಪಾಯಿ ಕೊಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಕೊಡ್ತಾರಾ? 2 ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ಆಗ್ತದೆ? ಆಗೋದಿಲ್ಲ. 1 ರೂಪಾಯಿ ಕೊಡ್ಲಿಕ್ಕೆ ಆಗೋದಿಲ್ಲ. ಬೇಡ, ಒಂದು 5 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಅವ್ರ ಕಡೆ. ಅಲ್ಲ, ಈ ಯೋಜನಾ ಕ್ರೀಡಾ ಇಲಾಖೆಯ ಭೂಮಿ ಅಂತ ಇದೆ, ಹಾಗಾಗಿ ಅದನ್ನು ಹೌದು. ಈಗ ಅಲ್ಲಿ ಪ್ರತಿಯೊಂದು ಕಡೆಗೂ ನಾನು ನಿಮ್ಗೆ ಹೇಳಿದ್ನಲ್ಲ, ನರಂಗಾನದಲ್ಲಿ ಅಲ್ಲಿ ಯೋಜನಾ ಕ್ರೀಡಾ ಇಲಾಖೆ, ಮೂಡುಬಿದಿರೆಯಲ್ಲಿ ಯೋಜನಾ ಕ್ರೀಡಾ ಇಲಾಖೆ, ಕಾರ್ಕಳದಲ್ಲಿ ಅದು ಯೋಜನಾ ಮತ್ತು ಕ್ರೀಡಾ ಇಲಾಖೆ. ಅದನ್ನೆಲ್ಲ ನೋಡಿನೇ ಅವ್ರು ನಮಗೆ ಕೊಟ್ಟಿರುವಂಥ. ನನಗೂ ಐಡಿಯಾ ಇಲ್ಲ. ಇಲ್ಲಿ ಲೋಕಲ್ ಅವ್ರು ಏನು ಮಾಡಿ ಒಂದು ಕಮಲ ಮಾಡಬೇಕು ಅಂತ ನನ್ನ ಹತ್ರ ಬರ್ತಾರೆ. ಆಗ ನನಗೆ ಅಷ್ಟು ಐಡಿಯಾ ಇಲ್ಲ. ನೀವು ಇಲ್ಲಿ ಎಲ್ಲಾದರೂ ಲೋಕಲ್ ಇದು ಕೊಡಿ ಅಂದಾಗ ಆಗ ಇಲ್ಲಿ ಭೂಮಿಯನ್ನು ತೋರಿಸ್ಕೊಡ್ತಾರೆ. ಯೋಜನಾ ಕ್ರೀಡಾ ಇಲಾಖೆ ಇದನ್ನು ಮೂವ್ ಮಾಡಿರ್ತಕ್ಕಂಥದ್ದು. ಆದರೆ ಅಧ್ಯಕ್ಷ ಯಾರು ಅಂತೇಳಿ ಶಾಸಕ. ಜಿಲ್ಲಾಡಳಿತ ದಿನಗಳಲ್ಲಿ ಈ ಥರ ಸಮನ್ವಯ ಕೊರತೆ ಇದ್ರೆ ಸಮಸ್ಯೆ ಆಗೋದಿಲ್ಲ. ಎಲ್ಲ ಸಮನ್ವಯ ಯಾರು ಮಾಡಬೇಕು? ಈಗ ನೋಡಿ, ಈಗ ನೀವೆಲ್ಲ ನೋಡ್ತಾ ಬಂದ್ರಿ, ಎಲ್ಲರೂ ಬ್ಯಾನರ್ ಹಾಕಿದ್ದೀವಾ? ಎಲ್ಲರೂ ಫೋಟೋ ಹಾಕಿದ್ದೀವಾ? ಅವ್ರನ್ನ ಗೌರವಾಧ್ಯಕ್ಷ ಅಂತ ಮಾಡಿದ್ವಿ, ಜಿಲ್ಲಾ ಉಸ್ತುವಾರಿ ಅವ್ರನ್ನ. ಎಲ್ಲಿ ನಾವು ಅವ್ರಿಗೆ ಅವಮಾನ ಮಾಡಿದ್ವಿ? ಎಲ್ಲಿ ಅವರು ಸಣ್ಣದು ಮಾಡಿದ್ವಿ ನಾವು? ನನ್ನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ನಾನು ಸಣ್ಣ ಮಗು ಆದರೂ ಕೂಡ ನನ್ನ ಬಗ್ಗೆ ತೆಗಿ ಮಾತಾಡುವಂಥ ನಾನು. ಮೊದಲು ನಿರ್ಣಯ ಡೇಟ್ ಇವತ್ತಾ ಅಥವಾ ನಾಡಿದ್ದಾಗೋ ಕಾರ್ಯಕ್ರಮ? ಇವತ್ತೇ. ಇದು ನಿನ್ನೆ ರಾತ್ರಿ ಡೆವಲಪ್ಮೆಂಟ್ ಇದೆ, ಇವತ್ತದು. ಆಮೇಲೆ ಮೇಡಮ್ ಹೇಳಿದ್ದಾರೆ, ಅದು ನಂದು ಪೋಸ್ಟರಲ್ಲಿ ನಂದು ಆ ಫೋಟೋ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ನನ್ನದು ಮೆಸೇಜ್ ಇದೆ, ಐ ಗಾಟ್ ದಿ ಮೆಸೇಜ್. ಇದೆಲ್ಲ ಆಸಕ್ತಿ, ಬಟ್ ಕರಾವಳಿ ಬರಲಿಕ್ಕೆ ಇವಾಗ ಉಡುಪಿ ಜಿಲ್ಲೆಗೆ ಬರಲಿಕ್ಕೆ ಆಸಕ್ತಿ ಇಲ್ಲ ಅಲ್ಲ, ಇವಾಗ ಆಸಕ್ತಿ ಇಲ್ಲ, ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕರಾವಳಿ ಶಾಸಕರಲ್ಲಿ ಬೇರೆ ಟಾರ್ಗೆಟ್ ಇರೋದು ನಾನು ಸಂಸ್ಥಾನ. ಒಂದು ರೋಡ್ ಮಳ್ಳಿ ಆಗ್ತಿಲ್ಲ. ಇದನ್ನು ನೀವೆಲ್ಲ ಅಧಿವೇಶನದಲ್ಲಿ ನಾವೆಲ್ಲ ಮಾತಾಡೋದು ನೋಡಿದ್ವಿ. ನಾನು ಬೇರೆ ಯಾವುದೇ ರಾಜಕೀಯ ಮಾತಾಡಲಿಕ್ಕೆ ಹೋಗಿದ್ದಿಲ್ಲ. ಅಭಿವೃದ್ಧಿ ವಿಚಾರ ಬಂದು ನಾನು ಧ್ವನಿ ಎತ್ತೋ ಕೆಲಸವನ್ನು ಮಾಡಿದ್ದೇನೆ. ಯಾಕಂದರೆ ನನಗೆ ಪ್ರಜೆಗಳೇ ಪ್ರಭುಗಳೆನ್ನುವ ರೀತಿಯಲ್ಲಿ ಇವತ್ತು ನಾವು ಜನರಿಗೆ ವಿ ಆರ್ ಆನ್ಸರೇಬಲ್ ಟು ದಿ ಪಬ್ಲಿಕ್ ಅಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ನಮಗೆ ಕರ್ತವ್ಯನ ಅದು ದೇವರಿಗೆ ಸರಿ ಕಾಯ ವಾಚ ಮನಸ್ಸ ಶಾಸಕನಾಗಿ ಕೆಲಸ ಮಾಡ್ತಿದ್ದೇನೆ. ಅಡಿಗಡಿ ಈ ಥರ ಸವಾಲುಗಳು ಬರ್ತಾನೆ ಇದ್ದಾವೆ. ವೈಯಕ್ತಿಕ ನಿಂದೆ ಆಗ್ತದೆ. ಇವಾಗ ನಿನ್ನೆ ನಮ್ಮ ಮಗನ ಬಗ್ಗೆ ಹೇಳಿದ್ದಾರೆ. ನನ್ನ ಮಗ ಊರು ಬಿಟ್ಟು 10 ವರ್ಷ ಆಯಿತು ಮದುವೆ ಆಗಿ. ಅವ್ರು ಹೇಳ್ತಾರೆ ಇಲ್ಲಿ ಬಂದು ಯಾವುದೋ ಕಲ್ಲಿನ ಕೆಲಸ ಮಾಡ್ತಾರೆ. ಡಾಕ್ಯುಮೆಂಟ್ ತೆಗೆದು ನೋಡಲಿ ಅಲ್ಲ, ಎಲ್ಲ ಒಳ್ಳೆ ಧರ್ಮಸ್ಥಳಕ್ಕೆ ಬರಲಿ, ಒಳ್ಳೆ ಜಾಗಕ್ಕೆ ಬರಲಿ, ಧರ್ಮಸ್ಥಳಕ್ಕೆ ಬರಲಿ, ಮಾರಿಗುಡಿಗೆ ಬರಲಿ, ಅಥವಾ ಅವ್ರು ನಮ್ಮ ಜಾಗಕ್ಕೆ ನಾನು ಬರ್ತೇನೆ. ಏನಾದರೂ ಅಕ್ರಮ ಮಾಡಿದರೆ ಬರಲಿ ಅವರು. ಸರ್, ಈಗ ಈ ಜಿಲ್ಲಾಡಳಿತದ ಸಹಕಾರ ಇಲ್ಲದೆ ಒಂದು 13 ಎಕರೆ ಏನು ಭೂಮಿ ಇದೆ, ಇದು ಸರ್ಕಾರಿ